ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿಶೇಷ ತರಗತಿ ಏನು ತೊಗೊಂಡು ಬಂದಿದ್ದೇನೆ ಅಂತಂದರೆ, ಈ ವಾರದಲ್ಲಿ ನಡೆದಿರ್ತಕ್ಕಂಥ ಕಳೆದ ವಾರದಲ್ಲಿ ನಡೆದಿರ್ತಕ್ಕಂಥ PSI ಪರೀಕ್ಷೆ, ಆಮೇಲೆ ಪೊಲೀಸ್ ಪರೀಕ್ಷೆ, ಅದರ ಹಿಂದೆ ನಡೆದಿರ್ತಕ್ಕಂಥ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳಲ್ಲಿ ಏನು ಪ್ರಶ್ನೆಗಳನ್ನು ಕೇಳಿದ್ರಲ್ಲ, ಅವುಗಳಿಗೆ ಸಂಬಂಧಪಟ್ಟಂತೆ ನಾನು ಎಲ್ಲೆಲ್ಲಿ ಡಿಸ್ಕಷನ್ ಮಾಡಿದ್ದೆ ಅನ್ನೋದನ್ನು ಏನು ಮಾಡಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಎದುರಿಗೆ ಬಂದಿದ್ದೀನಿ. ಸೊ ಹಾಗಿದ್ರೆ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಕೌಂಟಿಂಗ್ ಫಿಗರ್ಸನ್ನು ನಾನು ಮಾಡಬೇಕಾದ್ರೆ ಜಸ್ಟ್ ಅದು ಏನು ಮಾಡಿದ್ದೀನಿ, ಒಂದು ಕೌಂಟಿಂಗ್ ಫಿಗರನ್ನು ಹಾಕಿದ್ದೆ. ಆ ಕೌಂಟಿಂಗ್ ಫಿಗರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಪ್ರಶ್ನೆಯನ್ನು ಕೇಳಿದರೆ, ಇದು PSI ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು, PSI ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಈ ಕೌಂಟಿಂಗ್ ಫಿಗರು. ಸೊ ಅದಾದಮೇಲೆ ನೆಕ್ಸ್ಟು ಯಾವುದು ಇಸ್ರೇಲ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದು ಕೂಡ ಇದರಲ್ಲಿ ನಾನು ನೋಡಿ ಇಸ್ರೇಲ್ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಹಾಕಿದ್ದೀನಿ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ PSIಯಲ್ಲಿ ಕೇಳಿದರೆ, ಇದನ್ನು ಕೂಡ ಆಪರೇಷನ್ ಅಜಯದ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ. ಸೊ ಅದು PSI ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು. ಅದಾದಮೇಲೆ ನೆಕ್ಸ್ಟು ಪೋಹಾರ್ ಅಂತ ಕೇಳಿದ್ದಾರೆ. ನಾನು ಪೋಹಾರ್ ಅಂತ ಬರೆದಿದ್ದೀನಿ, ಅದನ್ನು ಕಾವೇರಿ ಪಟ್ಟಣಂ ಅಂತ ಹೇಳ್ತಾರೆ. ಸೊ ಅದನ್ನು ಪೋಹಾರ್ ಅಂತ ಕೂಡ ಕರೀತಾರೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದು ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಅಂತಕ್ಕಂಥ ಕೃತಿಯಲ್ಲಿ ಕಂಡು ಬರುತ್ತೆ. ಅದು ಬಂದರು ಅಂತೇಳಿ ನಾನು ಆಗಲೇ ಉಲ್ಲೇಖ ಮಾಡಿದ್ದೆ. ಇಲ್ಲಿ ನೋಡಿ ಇದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದೀನಿ ಚೋಳರ್ದು ಹೇಳುವಾಗ. ಸೊ ನೆಕ್ಸ್ಟು ರಕ್ತಹೀನತೆಯ ಬಗ್ಗೆ, ಅನಿಮಿಯಾ ಮುಕ್ತ ಕರ್ನಾಟಕದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು, ಹೌದಾ? ಹಾಗಾದರೆ ಅದರಲ್ಲಿ ಕೂಡ ಏನು ಮಾಡಿದ್ದೀನಿ, ಈ ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ. ಸೊ ತರಗತಿಯನ್ನು ಪೂರ್ಣ ವೀಕ್ಷಣೆ ಮಾಡಿದರೆ ನಿಮಗೆ ಎಲ್ಲ ಏನು ಪ್ರತಿಯೊಂದು ಎಲ್ಲೆಲ್ಲಿ ಏನೇನು ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದು ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಒಂದೇ ಇದರಲ್ಲಿ 2 ಕ್ವಶನನ್ನು ನಾನು ಹೇಳ್ತೀನಿ. ಒಂದು ಏನು ಮಾಡಿದರೆ PCಯಲ್ಲಿ ಏನು ಡಿಪ್ಲೇಷನ್ ಬಗ್ಗೆ ಕೇಳಿದರೆ, ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಏನು ಮಾಡಿದರೆ ಇನ್ಫ್ಲೇಷನ್ ಬಗ್ಗೆ ಕೇಳಿದರೆ, ಅಂದರೆ ಹಣದುಬ್ಬರ ಮತ್ತು ಹಣದುಬ್ಬರದ ಏರಿಕೆ ಮತ್ತು ಇಳಿಕೆ ಬಗ್ಗೆ ಪ್ರಶ್ನೆ ಕೇಳಿದರೆ. ಸೊ ಎರಡನ್ನೂ ಕೂಡ ನಾನು ಈ ಇನ್ಫ್ಲೇಷನನ್ನು ಕವರ್ ಮಾಡುವಾಗ ಏನು ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಾದಮೇಲೆ ಚಂದ್ರನ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ, ಹೌದಾ? ಏನು ಕಂಡು ಅಂದರೆ ಅಲ್ಲಿ ಏನು ಸಲ್ಫರ್ ದೊರೀತಾ ಅಥವಾ ಏನಂತ ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಇಲ್ಲಿ ನೋಡಿ ಯಾವ್ಯಾವೆಲ್ಲ ಖನಿಜಗಳು ಸಿಕ್ಕಿದ್ದು ಅಂತ ನಾನು ಹೇಳಿದ್ದೀನಿ. ಸೊ ಅದಾದಮೇಲೆ ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆ ತಿದ್ದುಪಡಿ ಬಗ್ಗೆ ಕೇಳಿದ್ದಾರೆ, 52ನೇ ತಿದ್ದುಪಡಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರಲ್ಲಿ. ಸೊ ಇಲ್ಲಿದೆ ನೋಡಿ, ಅದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅದಾದಮೇಲೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಯಾವುದಂತಂದರೆ ಹುಲಿ ಜನಸಂಖ್ಯೆ ಬಗ್ಗೆ, ಹೌದಾ? ಹುಲಿಗೆ ಅಂದರೆ ಯಾವ ದಿನ ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಯನ್ನು ನಾನು ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಮುಂದಿನ ಪ್ರಶ್ನೆ PSI ಪರೀಕ್ಷೆಯಲ್ಲಿ ಅಂತ ಅನಿಸುತ್ತೆ ನನ್ನ ಅಂದಾಜಿಗೆ, PSI ಪರೀಕ್ಷೆಯಲ್ಲಿ ಚಂದ್ರಯಾನ ಯಾವಾಗ ಆಯಿತು ಅಂತ ಕೇಳಿದರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಡೇಟ್ ಸಮೇತನೇ ಬರೆದಿದ್ದೀನಿ. ನೆಕ್ಸ್ಟು ವಿಜಯಪುರ ಆಲ್ಮಟ್ಟಿ ಏನಿದೆಯಲ್ಲ, ಈ ಆಲ್ಮಟ್ಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಮಾಡಿದ್ದಾರೆ, ಪ್ರಶ್ನೆಯನ್ನು ಕೂಡ ಕೇಳಿದರೆ. ವಿಜಯಪುರ ಡ್ಯಾಮು ಅಥವಾ ಆಲ್ಮಟ್ಟಿ ಡ್ಯಾಮ್ ಅಂತ ನಾವು ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದನ್ನು ನಾನು ಇಲ್ಲಿ ನೋಡಿ ಹಾಕಿದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕೂಡ ಕರೀತಾರಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇದು ಏನಂತಾರೆ, ರಿಸೆಪ್ಟಿವ್ಗೆ ಸಂಬಂಧಪಟ್ಟಂತೆ, ಹೌದಾ? ಯಾವ ರೀತಿ ಇದು ವರ್ಕೌಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಲಿಕ್ಕೆ ಇದನ್ನು ಹಾಕಿದ್ದು. ಸೊ ಇದರಲ್ಲಿ ಬ್ಯಾಟ್ ಬರುತ್ತೆ, ಹೌದಾ? ಬ್ಯಾಟ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಏನು ಮಾಡಿದ್ದಾರೆ, ಆಪ್ಷನ್ಸಲ್ಲಿ ಏನು ಕೃಷ್ಣಾ ನದಿ ಬಗ್ಗೆ ಕೇಳಿದರೆ ಪ್ರಶ್ನೆಯನ್ನು. ಹಾಗಿದ್ರೆ ಇಲ್ಲಿದೆ ನೋಡಿ ಮಹಾಬಲೇಶ್ವರ, ಅದನ್ನು ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಬ್ಲ್ಯಾಕ್ ಸಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾವುದು PCಯಲ್ಲಿ ಬ್ಲ್ಯಾಕ್ ಸಿ ಬಗ್ಗೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬ್ಲ್ಯಾಕ್ ಸಿ ಸುತ್ತಮುತ್ತಿರ್ತಕ್ಕಂಥ ಕಂಟ್ರಿಗಳ ಬಗ್ಗೆ. ಸೊ ಅದಾದಮೇಲೆ 42ನೇ ತಿದ್ದುಪಡಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ, ಜಾತ್ಯತೀತ ಬಗ್ಗೆ ಅಂದರೆ ಯಾವ ವರ್ಡನ್ನು ಅಲ್ಲಿ ಸೇರಿಸ್ತೀವಿ ಅನ್ನೋದ್ರ ಬಗ್ಗೆ ಕೇಳಿದರೆ. ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ, ಅದನ್ನು ಡಿಸ್ಕಷನ್ ಕೂಡ ಮಾಡಿದ್ದೀನಿ. ಸೊ ತದನಂತರದಲ್ಲಿ ಕಪ್ಪು ಸಮುದ್ರ, ಆಗಲೇ ನಾನು ಹೇಳಿದರೆ ಅದು ಚಿತ್ರ ಹಿಂದೆ ಮುಂದೆ ಆಗಿದೆ ಸ್ವಲ್ಪ. ಹಾಗಾದರೆ ಕಪ್ಪು ಸಮುದ್ರದ ಬಗ್ಗೆ ಇಲ್ಲಿ ನೋಡಿ ನಾನು ಯಾವ್ಯಾವ ರಾಷ್ಟ್ರಗಳು ಎಲ್ಲೆಲ್ಲಿದ್ದಾವೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಾದಮೇಲೆ ಏನು ಸ್ವಲ್ಪ ದಿನಗಳ ನಂತರ ಅದು ಏನು ಗುಹೆ ಬಿದ್ದಿತ್ತು, ಅದರಲ್ಲಿ ಜನ ಸಿಕ್ಕೊಂಡಿದ್ರು, ಅವರನ್ನು ಹೊರಗೆ ತೆಗೆದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟು NHRC ಏನಿದೆ, ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಯನ್ನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲೇ ಕೇಳಿದ್ದಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂತೆ ಕೇಳಿದರೆ. ಅದನ್ನು ನಾನು ಎರಡನ್ನೂ ಇಲ್ಲಿ ನೋಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೇರವಾಗಿಯೇ ಇದೆ, ಅಲ್ಲಿ ಯಾವುದು ಹಿಂದೆ ಮುಂದೆ ಅನ್ನೋದಿಲ್ಲ. ಸೊ ಅದಾದಮೇಲೆ ಒಂದು ಟ್ರಾಜನ್ ಅಂತ ಕೇಳಿದರು. ಸೊ ಮಾಲ್ವೇರ್ಗಳಿಗೆ ಸಂಬಂಧಪಟ್ಟಂತೆ, ಸ್ಪೈವೇರ್ಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಇಲ್ಲಿ ನೋಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಸೊ ಅದರಿಗೆ ಟ್ರಾಜನ್ ಅನ್ನೋದನ್ನು ಲಾಸ್ಟ್ ಹಾಕಿದ್ದೀನಿ PDF ಅಲ್ಲಿ, ನಾನು ತೋರಿಸ್ತೀನಿ ನಿಮಗೆ. ಆಮೇಲೆ ಬ್ಲ್ಯಾಕ್ ಸಿಗೆ ಸಂಬಂಧಪಟ್ಟಂತೆ ಇದು ಮತ್ತೆ ರಿಪೀಟೆಡ್ ಆಗಿದೆ ಅಷ್ಟೇ. ಆಮೇಲೆ ನೆಕ್ಸ್ಟು ವಿಶೇಷ ಸ್ಥಾನಮಾನ 371 ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. 371ನೇ ವಿಧಿ ಬಗ್ಗೆ ಎಲ್ಲಿ ಕೇಳಿದ್ದಾರೆ? ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬಗ್ಗೆ ಕೇಳಿದ್ದಾರೆ. ಸೊ ಅದನ್ನು ಇದರಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ತದನಂತರದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ 44ನೇ ಆರ್ಟಿಕಲ್, ಇದರಲ್ಲಿ ಹೌದಾ ಡಿಸ್ಕಷನ್ ಮಾಡಿದ್ದೀನಿ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ. ಸೊ ನೆಕ್ಸ್ಟು ಮಲ್ಲಿಕ್ ಮೈದಾನ್ ತೋಪು ಎಲ್ಲಿದೆ ಅಂತ ಕೇಳಿದ್ದಾರೆ. ಅದು ಮೇ ಬಿ PSI ಪರೀಕ್ಷೆಯಲ್ಲಿ ಅಂತ ಅನಿಸುತ್ತಾ. ಮಲ್ಲಿಕ್ ಮೈದಾನ್ ಫಿರಂಗಿ ತೋಪು ಎಲ್ಲಿದೆ ಅಂತ ಕೇಳಿದರೆ ಅದು ವಿಜಯಪುರದಲ್ಲಿದೆ. ಸೊ ಈಗ ನೋಡಿ ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ನೆಕ್ಸ್ಟು ಹೌದಾ ಬೆಟ್ಟಗಳ ಬಗ್ಗೆ ಕೇಳಿದಾಗ ನಾನು ಇಲ್ಲಿ ಬೆಟ್ಟಗಳ ಬಗ್ಗೆ ಹಾಕಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದಂದರೆ ಪಟ್ಟಿಗಳ ಬಗ್ಗೆ. ಎಲ್ಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಪಟ್ಟಿಗಳ ಬಗ್ಗೆ, 2 ಕಡೆಯೂ ಕೇಳಿದ್ದಾರೆ. ಸೊ ಹಾಗಾದರೆ ಒಂದು ಕಡೆಗೆ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ 42ನೇ ತಿದ್ದುಪಡಿನೂ ಕೂಡ ಬರುತ್ತೆ, ಅದು ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. 1976 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳಿಗೆ ಸಂಬಂಧಪಟ್ಟಂತೆ ಫುಲ್ ಡಿಟೇಲಾಗಿ ನಾನು ಏನು ಮಾಡಿದ್ದೀನಿ, ಡಿಸ್ಕಷನನ್ನು ಮಾಡಿದ್ದೀನಿ. ನೆಕ್ಸ್ಟು ಲಕ್ಕುಂಡಿ ಬಗ್ಗೆ ಹೇಳುವಾಗ ಹೌದಾ ಗದಗ ಜಿಲ್ಲೆಯ ಲಕ್ಕುಂಡಿ ಬಗ್ಗೆ ಹೇಳುವಾಗ ನಾನು ಇಲ್ಲಿ ಟಂಕಶಾಲೆ ಇತ್ತು ಅಂತ ಹೇಳಿದ್ದೀನಿ. ಸೊ ಟಂಕಶಾಲೆ ಬಗ್ಗೆ ಇದು ಒಂದು ಲಕ್ಕುಂಡಿ, ಯಾಕಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಕೇಳಿದರು. ಸೊ ಪ್ರಚಲಿತ ಘಟನೆಯನ್ನು ಕವರ್ ಮಾಡುವಾಗ ಕೆನಡಾ ಅಮೆರಿಕ ಗುಪ್ತಚರ ಮಾಹಿತಿ I5s ಅಂತ ಇಂಗ್ಲೀಷಲ್ಲಿ ಕವರ್ ಮಾಡಿದೆ, ಮತ್ತು ಕನ್ನಡದಲ್ಲಿಯೂ ಕೂಡ ಕವರ್ ಮಾಡಿ 2 ಆರ್ಟಿಕಲ್ಗಳನ್ನು ಹಾಕಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ 5 ಐಗಳು ಕಣ್ಣು ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಏನು ಬಂದಿದೆ. ಎದರಲ್ಲಿ ಬಂದಿದೆ? ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಅಲ್ಲ. ಸೊ ಇದು 5 ಐಸ್ ಬಂದಿದ್ದೆ ಎಲ್ಲ ಅಂತಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರಲ್ಲಿನೇ ಬಂದಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ NHRC, ಮತ್ತೆ ನಾನು ಇದನ್ನು ರಿಪೀಟೆಡ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ. ಸೊ ನೋಡಿ ಹೌದಾ NHRC ಅದರ ಬಗ್ಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾಹಿತಿಯನ್ನು ಕಲೆ ಹಾಕಿದ್ದೀನಿ. ಆಮೇಲೆ ಪೂಸಾ ಭತ್ತದ ಬೆಳೆಯನ್ನು ಡಿಸ್ಕಷನ್ ಮಾಡುವಾಗ ನಾನು ಜಯ ಮತ್ತು ಹೌದಾ ರತ್ನಗಳ ಬಗ್ಗೆ ಕೂಡ ಏನು ಮಾಡಿದೆ, ಡಿಸ್ಕಷನನ್ನು ಮಾಡಿದ್ದೆ. ಅದಾದಮೇಲೆ ಹಮಾಸ್ ಉಗ್ರರದು ಇದು ರಿಪೀಟೆಡ್ ಆಗಲಿ ಮತ್ತೆ ನಾನು ಹೇಳಿದ್ದೀನಿ ಇದನ್ನು. ಸೊ ಹೌದಾ ಇಸ್ರೇಲ್ ಹಮಾಸರ ಬಗ್ಗೆ. ನೆಕ್ಸ್ಟು ಪಟ್ಟಿಗಳ ಬಗ್ಗೆ ನೋಡಿ, ಪಟ್ಟಿಗಳ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡಿದ್ದೆ, ಮತ್ತೆ ರಿಪೀಟೆಡ್ ಬಂದಿದೆ ನೋಡಿ ಇಲ್ಲಿ ನಾನು ತಗೊಂಡಿದ್ದೀನಿ. ಸೊ 2 ಬಾರಿ ತಗೊಂಡಿದ್ದೀನಿ. ಮುಂದಿನ ಪ್ರಶ್ನೆ 5 ಕಣ್ಣುಗಳ ಬಗ್ಗೆ. ನಾನು ಆಗಲೇ ಹೇಳಿದೆ 5 ಕಣ್ಣುಗಳ ಬಗ್ಗೆ ಫುಲ್ ಡಿಟೇಲಾಗಿ ಹಾಕಿದ್ದೀನಿ, ನೀವು ನೋಡ್ಬೋದು. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿ ಆನ್ಸರನ್ನು ಕೊಟ್ಟಿದ್ದೀನಿ. ಇಲ್ಲಿ ಯಾಕೆ ಇದನ್ನು ಹಾಕಿದ್ರಿ ಸರ್ ಅಂತ ಕೇಳಿದರೆ, ಸೊ ಸಿಂಪಲ್ಲಾಗಿ ಇದರಲ್ಲಿ ಏನು ಶಿವರಾಮ್ ಕಾರಂತ್ ಅವರ ಬಗ್ಗೆ ಮತ್ತು ಇವ್ರ ಬಗ್ಗೆ ಆಪ್ಷನ್ಸಲ್ಲಿ ಕೊಟ್ಟು ಏನು ಆನ್ಸರ್ ಮಾಡಿದ್ರಲ್ಲ, ಅದಕ್ಕೆ ಇದು ಗೊತ್ತಾಗುತ್ತೆ. ಇದನ್ನು ನೋಡಿದರೆ ಆನ್ಸರ್ ನಾವು ಈಸಿಯಾಗಿ ಮಾಡ್ಬೋದಿತ್ತು ಅಂತ ತೋರಿಸಿದ್ದೀನಿ. ಆಮೇಲೆ ಶಿಲೆಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಇವುಗಳನ್ನು ಹಾಕಿದ್ದೆ ನಾನು. ಅದು ನೋಡಿ ಬಸಾಲ್ಟ್ಗಳನ್ನು ಏನು ಮಾಡಿದ್ದಾರೆ, ಕೇಳಿದ್ದಾರೆ ಪ್ರಶ್ನೆಯನ್ನು. ಸೊ ಅದಾದಮೇಲೆ ಏನು ಮಾಡಿದ್ದಾರೆ, ಸರ್ಕಾರಿ ಆಯೋಗದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್ಕಾರಿಯ ಕೇಂದ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದಂತ ಸರ್ಕಾರಿಯ ಕಮಿಷನ್ ಬಗ್ಗೆ ನಾನು ಏನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ, ಅದನ್ನು ಇದರಲ್ಲಿ ಹಾಕಿದ್ದೀನಿ. ಆಮೇಲೆ ರಾಜ್ಯ ನೀತಿ ನಿರ್ದೇಶಕಗಳ ಬಗ್ಗೆ ಏನು ಮಾಡಿದ್ದಾರೆ, ಪ್ರಶ್ನೆಯನ್ನು ಕೇಳಿದರೆ. DPSP ಹೌದಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಅದನ್ನ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಇದನ್ನು ನೀವು ಗಮನ ಹರಿಸ್ಬೋದು ಇಲ್ಲಿ. ಸೊ ಅದಾದಮೇಲೆ ನಾನು ಆಗಲೇ ನಿಮಗೆ ಹೇಳಿದೆ ಟ್ರಾಜನ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು ಅಂತ, ಇಲ್ಲಿದೆ ನೋಡಿ. ಸೊ ಟ್ರಾಜನ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದು ಇದರಲ್ಲಿ ಸಿಗುತ್ತೆ, ನಿಮಗೆ ನೋಡ್ಕೊಂಡು ಹೋಗ್ಬೋದು. ಸೊ ತಿದ್ದುಪಡಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿಯನ್ನು ನಾನು ಇದರಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಬೋದು. ಆಮೇಲೆ 371ನೇ ವಿಧಿ ಪ್ರಕಾರ ನಾನು ಆಗಲೇ ಹೇಳಿದೆ, ಅದನ್ನ ಇಲ್ಲಿ ನೋಡಿ ಮತ್ತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದಾದಮೇಲೆ ಸರ್ಕಾರಿಯ ಕಮಿಷನ್ ಮತ್ತೆ ನೋಡಿ ಇಲ್ಲಿ 1983 ಇಲ್ಲಿ ಮತ್ತೆ ರಿಪೀಟೆಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಸಂವಿಧಾನದ ಯಾವ ಸ್ಕೆಡ್ಯೂಲ್ನಲ್ಲಿ ಅಂತ ಕೇಳಿದರೆ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಇದೆ ಅಂತಂದರೆ 10ನೇ ಸ್ಕೆಡ್ಯೂಲ್ನಲ್ಲಿದೆ. ಆದರೆ 8ನೇ ಸ್ಕೆಡ್ಯೂಲ್ ಬಗ್ಗೆ ನಾನು ಏನು ಮಾಡಿದ್ದೀನಿ, ಇದರಲ್ಲಿ ಡೀಟೇಲಾಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. 8ನೇ ಸ್ಕೆಡ್ಯೂಲನ್ನು ಕೇಳಿದ್ದಾರೆ, ಯಾಕಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರಲ್ಲಿ ಕೇಳಿದ್ದಾರೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಮತ್ತೆ ನೋಡಿ ಶಿಲೆಗಳ ಬಗ್ಗೆ ರಿಪೀಟೆಡ್ ಪ್ರಶ್ನೆ ಅಂದರೆ ಏನು ಮಾಡಿದ್ದಾರೆ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಅದರಲ್ಲಿ ಇದೆಲ್ಲ ಡಿಸ್ಕಷನ್ ಮಾಡಿರೋದನ್ನು ನೀವು ನೋಡ್ಬೋದು. ಸೊ ಚಂದ್ರನಿಗೆ ಸಂಬಂಧಪಟ್ಟಂತೆ ಹೌದಾ ಪ್ರಶ್ನೆಯನ್ನು ಕೇಳಿದರೆ ಯಾವ ರೀತಿ ಚಂದ್ರಯಾನ ಸಂಭವಿಸ್ತದೆ ಅಂತ ಈ ಚಿತ್ರವನ್ನು ನೋಡಿದರೆ ನೀವು ಚಂದ್ರನಿಗೆ ಸಂಬಂಧಪಟ್ಟಿದ್ದನ್ನು ಕ್ಲಿಯರಾಗಿ ನೋಡ್ಕೋಬೋದು. ಆಮೇಲೆ ಡಿಸ್ಕಷನ್ ಕೂಡ ನೀಟಾಗಿ ಮಾಡಿದ್ದೀನಿ, ಅದನ್ನು ನೀವು ಅಲ್ಲಿ ಹೋಗಿ ನೋಡ್ಕೋಬೋದು. ಸೊ ಈ ಕಾವೇರಿ ನದಿ ಬಗ್ಗೆ ಇದೆ, ನಾನು ಮುಂದೆ ನೆಕ್ಸ್ಟ್ ತೊಗೋತೀನಿ, ಅದನ್ನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದಾದಮೇಲೆ
ಯಕ್ಷಗಾನಗಳ ಬಗ್ಗೆ ಮತ್ತು ಭರತನಾಟ್ಯಗಳ ಬಗ್ಗೆ ಏನೋ ಪ್ರಶ್ನೆಯನ್ನು ಕೇಳಿದ್ರು ಅಂತ ಅನಿಸುತ್ತೆ, ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇಲ್ಲಿ ನೋಡಿ HDI ಬಗ್ಗೆ ಏನು ಮಾಡಿದ್ದಾರೆ, ಹೌದಾ, HDI ಬಗ್ಗೆ ಎಷ್ಟನೇ ಸ್ಥಾನದಲ್ಲಿತ್ತು ಅಂತ ಕೇಳಿದರೆ ಇಲ್ಲಿ ನೋಡಿ ಡಿಟೇಲಾಗಿ ನೀಟಾಗಿಯೇ ಬರ್ತಿದ್ದೀನಿ. 132ನೇ ಸ್ಥಾನ ಭಾರತಕ್ಕಿತ್ತು ಅಂತ, ಇದನ್ನು ಕೂಡ ಪರೀಕ್ಷೆಯಲ್ಲಿ ಬಂದೋಗಿದೆ. ನೆಕ್ಸ್ಟು ಮತ್ತು ಬಂಡೆಗಳ ಬಗ್ಗೆ ನೋಡಿ, ಮತ್ತು ಬಂಡೆಗಳ ಬಗ್ಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡುವಾಗನೇ ಹೇಳಿದ್ದೀನಿ. ಸೊ ಅಲ್ಲಿ ಕೂಡ ಏನಾಗಿದೆ, ಕ್ವಶನ್ ರಿಪೀಟ್ ಆಗಿದೆ. ಅಸಿಟಿಕ್ ಆಮ್ಲಗಳ ಬಗ್ಗೆ ಇಲ್ಲಿ ನೋಡಿ, ಆಮ್ಲಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂದರೆ ನಾನು ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಪ್ರತಿ ಆಮ್ಲಗಳ ಬಗ್ಗೆ. ಅಷ್ಟೆಲ್ಲ ದ್ರಾಕ್ಷಿಯ ಬಗ್ಗೆ ನಾನು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕ್ಲಾಸ್ ಮಾಡುವಾಗ ಕೂಡ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಆಮೇಲೆ ಮೀನುಮಾಟ ರೋಗ ನೋಡಿ, ಮೀನುಮಾಟ ರೋಗ ಯಾವುದರಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾನು ಇಲ್ಲಿ ಡಿಟೇಲ್ಡಾಗಿ ಡಿಸ್ಕಷನ್ ಮಾಡಿದ್ದೀನಿ. ಮೀನುಮಾಟ ರೋಗದ ಬಗ್ಗೆ ನೀವೇನು ಮಾಡ್ಬೋದು, ಆನ್ಸರನ್ನು ಹೇಳ್ಬೋದು ಈಸಿಯಾಗಿ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಎಲ್ಲಿದೆ ಅಂತಂದರೆ ಸೈಕ್ಲೋನ್ ಬಗ್ಗೆ ನೋಡಿ, ಸೈಕ್ಲೋನ್ಗಳ ಬಗ್ಗೆ ಕೇಳಿದ್ದಾರೆ. ಸೊ ಇದರಲ್ಲಿ ನಾನು ನೋಡಿ ಹಾಕಿದ್ದೀನಿ ಹರಿಕೇನು, ಚಿನುಕು, ಹೌದಾ, ವರ್ಲ್ಫೂಲು. ಸೈಕ್ಲೋನ್ ಅಂತಂದರೆ ಎಲ್ಲಿ, ಸೊ ಅದ್ರ ಕೆಳಗಡೆ ಇಲ್ಲಿ ನೋಡ್ಬೋದು ಹರಿಕೇನ್ಸು, ಟೈಫೂನ್ಸು, ಸೈಕ್ಲೋನು, ಹೌದಾ, ಎಲ್ಲೆಲ್ಲೆಲ್ಲ ಏನೇನು ಕರೀತಾರೆ ಅಂತ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಕೊನೆಯದಾಗಿ PC ಪರೀಕ್ಷೆ ಇನ್ನು 2 ದಿನ ಇದೆ ಅಂತನ್ನುವಾಗ ನಾನೊಂದು ಹಾಕಿದೆ, ಒಂದು ಕ್ಲಾಸ್ ಮಾಡಿ ಅದರಲ್ಲಿ ನೋಡಿ ಸ್ಟಾರ್ಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರೆ. ಸೊ ಅದಾದಮೇಲೆ CAR DAR ಬಗ್ಗೆ, ಸೊ CAR ಮತ್ತು DAR, ಹೌದಾ, CAR ಅಂದರೆ ಏನಂತ ಕೇಳಿದ್ದಾರೆ. ಸೊ ಅದಾದಮೇಲೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ 1963 ಇಲ್ಲಿದೆ ನೋಡಿ, ಹೌದಾ, ಕಮಿಷನರೇಟ್ ಹಾಕಿರ್ತಕ್ಕಂಥದ್ದು. ಸೊ ಅದಾದಮೇಲೆ CAR DAR ಬಗ್ಗೆ ಏನು ಬ್ರೀಫ್ ಅಬ್ರಿವೇಷನ್ ಇದೆಯಲ್ಲ ಅದೊಂದೇ ಅಲ್ಲ, ಅವುಗಳ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲವುಗಳನ್ನೇ ಹಾಕಿದೆ. ಅದರಲ್ಲಿ CAR ಅನ್ನು ಕೇಳಿದರೆ ಸಿಟಿ ಆರ್ಮ್ಡ್ ರಿಸರ್ವ್ ಅಂತ ಇಲ್ಲಿದೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ, ಯಾರಿಗೆ ಬೇಗ ಗೊತ್ತಾಗಲಿಕ್ಕಿಲ್ಲ ಅದು. ನೆಕ್ಸ್ಟು ಇಲ್ಲಿದೆ ನೋಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಾರೆ, ಸ್ಟಾರ್ ಬಗ್ಗೆ ಇದೆ. ಸೊ ಆಮೇಲೆ ನೈಟ್ರೋಜನ್ ಅತಿ ಹೆಚ್ಚು ವಾತಾವರಣದಲ್ಲಿರೋದು ಯಾವುದು ಅಂತ ಕೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ನೈಟ್ರೋಜನ್ ಫುಲ್ ಡಿಟೇಲ್ಡಾಗಿ ಹಾಕಿದ್ದೀನಿ, ಅದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಾದಮೇಲೆ ಇದರಲ್ಲಿ ಕೋವಾರಂಟ್ ಬಗ್ಗೆ ಕೇಳಿದ್ದಾರೆ. ಕೋವಾರಂಟನ್ನು ಇಲ್ಲಿ ನೋಡಿ ಡಿಟೇಲ್ಡಾಗಿ ಹಾಕಿದ್ದೀನಿ. ಆ ವರ್ಡನ್ನು ನೀವು ಯೂಸ್ ಮಾಡಿಕೊಂಡ್ರೆ ಏನಾಗ್ಬೋದು, ಆನ್ಸರನ್ನು ಮಾಡ್ಬೋದು. ಕೋವಾರಂಟಲ್ಲಿ ಎಲ್ಲಿ ಕೇಳಿದ್ದಾರೆ ಅಂತಂದರೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಾದಮೇಲೆ ಬ್ಲಡ್ ಗ್ರೂಪ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಸೊ ಬ್ಲಡ್ ಗ್ರೂಪ್ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ನೀವು ಹೇಳ್ಬೋದು. ಆಮೇಲೆ ಎನರ್ಜಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಇಲ್ಲ ಅನ್ನೋದಿಲ್ಲ, ಆದರೆ ಅದು ಎನರ್ಜಿ ಅಂದರೆ ಸೌರಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ಅದಾದಮೇಲೆ ಗ್ರೀಶ್ ಕಾರ್ನಾಡ್ ಅವ್ರದ್ದು ಏನು ಮಾಡಿದ್ದಾರೆ, ಪರೀಕ್ಷೆಯಲ್ಲಿ ಏನು ಮಾಡಿದ್ದಾರೆ, ತುಗ್ಲಕ್ ನಾಮ ಬರೆದಿದ್ದಾರಲ್ಲ ಅದ್ರ ಬಗ್ಗೆ ಕೇಳಿದ್ದಾರೆ, ಅದನ್ನು ನಾನು ಇಲ್ಲಿ ಹೇಳುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ತದನಂತರದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟು, ಆಮೇಲೆ ಅಸಹಕಾರ ಚಳವಳಿ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಒಂದು ಬಂದಿದೆ ಇದರಲ್ಲಿ, ಇದನ್ನು ತಗೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವದೇಶಿ ಖಿಲಾಫತ್ತು, ತ್ಯಾಜ್ಯದಿಂದ ಇಂಧನ ತಯಾರಿಸುವಲ್ಲಿ ನಾನು ಏನು ಮಾಡ್ತಿದ್ದೀನಿ, ಅದನ್ನೊಂದು ವರ್ಡ್ ಹೇಳಿದೆಲ್ಲ ಎಕ್ಸೋಥರ್ಮೋ, ಅದನ್ನು ಇದರಲ್ಲಿ ಹೇಳಿದ್ದೀನಿ, ಹೌದಾ. ನೆಕ್ಸ್ಟು ಮತ್ತೆ ಪಟ್ಟಿಗಳ ಬಗ್ಗೆ ರಿಪೀಟೆಡ್ ಮಾಡಿದ್ದೀನಿ ನೋಡಿ. ಸೊ ಅದಾದಮೇಲೆ ಬೇಸಿಗೆ ಒಲಿಂಪಿಕ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡುವಾಗ ಈಗ ಮೊನ್ನೆ ಪರೀಕ್ಷೆ ಬಂದಿತ್ತಲ್ಲ, ಒಲಿಂಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿ ಇಲ್ಲಿ ನೋಡಿ ಪರೀಕ್ಷೆಯಲ್ಲಿ ಪ್ಯಾರಿಸ್ ಅಂತ ನಾನು ನೀಟಾಗಿ ಬರೆದಿದ್ದೀನಿ 2024. ಅದಾದಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೌರಶಕ್ತಿ ಬಗ್ಗೆ, ಹೌದಾ, ಸೌರಶಕ್ತಿ ಅಥವಾ ಬೇರೆ ಶಕ್ತಿ ಅಂದರೆ ನ್ಯಾಚುರಲ್ ಗ್ಯಾಸು ಇವುಗಳನ್ನು ಕೊಟ್ಟು ಏನು ಮಾಡಿದ್ದಾರೆ, ಯಾವುದು ರಿನ್ಯೂವೇಬಲ್ ಎನರ್ಜಿ ಅಲ್ಲ ಅಂತ ಕೇಳಿದರೆ ಆವಾಗ ಡಿಸ್ಕಷನ್ ಮಾಡುವಾಗ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದ್ರ ಬೇಸಲ್ಲಿ ನೀವು ಆನ್ಸರ್ ಕೂಡ ಮಾಡ್ಬೋದು. ಸೊ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO ಏನಿದೆ ಅಥವಾ CSO ಏನಿದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಏನಿದೆ, ಅವುಗಳಿಗೆ ಸಂಬಂಧಪಟ್ಟಂತೆ ಇದು ಡಿಸ್ಕಷನ್ ಮಾಡುವಾಗ ಹಾಕಿರ್ತಕ್ಕಂಥ ಪ್ರಶ್ನೆ. ಸೊ ಅದನ್ನು ನೋಡಿದರೆ ನೀವು ಬೇರೆದು ಕೂಡ. ಮತ್ತು ಪ್ಯಾರಾನೀಟ್ ಬಗ್ಗೆ ಏನು ಮಾಡಿದರೆ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಕೇಳಿದರೆ, ಸೊ ಪ್ಯಾರಾನೀಟ್ ಬಗ್ಗೆ ಮತ್ತು ಸೆಲ್ಸಿಯಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದಾದಮೇಲೆ RC ದತ್ತ ಅವ್ರ ಕೃತಿಯನ್ನು ಕೇಳಿದ್ದಾರೆ. ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ, ಬಟ್ ಇದರಲ್ಲಿ ಬರೆದಿಲ್ಲ. ದಾದಾಬಾಯಿ ನವರೋಜಿ ಅವ್ರದ್ದು ಮಾತ್ರ ಇಲ್ಲಿ ಕೃತಿಯನ್ನು ನಾನು ಶೋ ಮಾಡ್ತಾಯಿದ್ದೀನಿ ನಿಮಗೆ. ಅದಾದಮೇಲೆ ಗ್ರೀನ್ ರೆವಲ್ಯೂಷನು, ಆಮೇಲೆ ಗೋಲ್ಡನ್ ರೆವಲ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಸೊ ಅದರಲ್ಲಿ ನಾವೇನು ಮಾಡ್ಬೋದು, ಗೋಲ್ಡನ್ ರೆವಲ್ಯೂಷನ್ ಬಗ್ಗೆ ನಾನು ನೇರವಾಗಿ ಪ್ರಶ್ನೆಯನ್ನು ಹಾಕಿದ್ದೀನಿ. ಸೊ ಇಲ್ಲಿ ನೋಡೋಣ, ಭಾರತದ ರಾಷ್ಟ್ರೀಯ ಆದಾಯ ಮೂಲಮಾಪನದ ಬಗ್ಗೆ ಮತ್ತು
VKRV ರಾವ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಅದನ್ನು ಹಾಕಿದ್ದೀನಿ. ಸೊ ಇಲ್ಲಿ ನೋಡಿ ನೈಟ್ರೋಜನ್ ಬಗ್ಗೆ, ಹೌದಾ, ಹಸಿರುಮನೆ ಅನಿಲಗಳ ಬಗ್ಗೆ ಏನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಹಸಿರುಮನೆ ಅನಿಲಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಯಾವುದನ್ನು ಪ್ರಾಡಕ್ಟ್ ಮಾಡ್ಬೋದು ಅದರಲ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡುವಾಗ ಹಾಕಿದ್ದೀನಿ. ಸೊ ಯಾವುದು ಗೋಲ್ಡನ್ ರೆವಲ್ಯೂಷನ್ ಇಲ್ಲಿದೆ ನೋಡಿ, ಗೋಲ್ಡನ್ ರೆವಲ್ಯೂಷನ್ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂತೆ. ಸೊ ಅದನ್ನು ಇದರಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ರಕ್ತದ ಗುಂಪುಗಳ ಬಗ್ಗೆ ಮತ್ತೆ ರಿಪೀಟೆಡು ಆಗಲೇ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಗ್ರಾಮೀಣ ಮಹಿಳೆಯರಿಗೆ ಸಂಬಂಧಪಟ್ಟಂತೆ 1993ರಲ್ಲಿ ಸ್ವಸಹಾಯ ಗುಂಪುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು CTIಯಲ್ಲಿ, ಅದನ್ನು ಇಲ್ಲಿ ಹಾಕಿದ್ದೀನಿ. ನೀಲಗಿರಿ ಬೆಟ್ಟಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಅದನ್ನು ಕೂಡ ನಾನು ಡಿಸ್ಕಷನ್ ಮಾಡಿದ್ದೀನಿ ಡೀಟೇಲ್ಡಾಗಿ. ಮತ್ತೊಂದು ಮ್ಯಾಂಗೋ ಶೋರ್ಸ್ ಬಗ್ಗೆ, ಹೌದಾ, ಮ್ಯಾಂಗೋ ಶೋರ್ಸ್ ಅಂತ ನಾವೇನು ಕರಿತೀವಿ, ಮಾವಿನ ಹೂ ಮಳೆ ಅಥವಾ ಸುರಿಮಳೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಫುಲ್ ಡೀಟೇಲ್ಡಾಗಿ ಏನು ಮಾಡಿದ್ದೀನಿ, ಅಧ್ಯಯನವನ್ನು ಮಾಡಿದ್ದೀವಿ. ಟ್ರಾಜನ್ ಮತ್ತೆ ರಿಪೀಟೆಡ್ ಆಯಿತು, ಸರ್ಕಾರಿ ಆಯೋಗ ಮತ್ತೆ ರಿಪೀಟೆಡ್ ಆಯಿತು. ಸೊ ಅದಾದಮೇಲೆ ಸ್ವದೇಶಿ ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಾಕಿದ್ದೀನಿ ನೋಡಿ ಡಿಸ್ಕಷನ್ನು. UNHRC ಬಗ್ಗೆ ಇಲ್ಲಿ ಕೂಡ ಹಾಕಿದ್ದೀನಿ. ಅದರಲ್ಲಿ ಡಿಸ್ಕಷನ್ ಮಾಡುವಾಗ ನಮ್ಮದು ಕೂಡ ಡಿಸ್ಕಷನ್ ಇತ್ತು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಇಲ್ಲಿ ನಾನು ಮತ್ತೆ ರಿಪೀಟೆಡ್ ಆಗಿದೆ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕೂಡ ಏನಾಗಿದೆ, ರಿಪೀಟೆಡ್ ಆಗಿದೆ. ಸೊ ಸುವರ್ಣ ಕ್ರಾಂತಿ ನೋಡಿ, ಇಲ್ಲಿ ಮತ್ತೆ ಬಂತು ಸುವರ್ಣ ಕ್ರಾಂತಿ ಅಂದರೂ ಒಂದೇ. ತೋಟಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗೆ ಆನ್ಸರನ್ನು ಮಾಡಿದ್ದೀನಿ. ವಿಟಮಿನ್ ಡಿ ಬಗ್ಗೆ ಇಲ್ಲಿ ನೋಡಿ ಡಿಸ್ಕಷನ್ ಮಾಡಿದ್ದೀನಿ, ಸೂರ್ಯನಿಂದ ಪಡಿತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡಿ ಸ್ವರ್ಣ ಸಿಂಗ್ ಸಮಿತಿ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಇಲ್ಲಿ ಡಿಸ್ಕಷನನ್ನು ಮಾಡಿದ್ದೀನಿ ಈ ಪ್ರಶ್ನೆಯಲ್ಲಿ. ಸೊ ನೈಟ್ರಸ್, ಹೌದಾ, ಆಮೇಲೆ ಆ್ಯಸಿಡ್ ರೈನ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಅದನ್ನು ಇಲ್ಲಿ ನೋಡಿ ಡಿಸ್ಕಷನ್ ಮಾಡಿದ್ದೀನಿ. ನಿಮಗೆ ಅದನ್ನು ನೋಡಿಕೊಂಡು ಆನ್ಸರ್ ಮಾಡ್ಕೋಬೋದಿತ್ತು. ಮತ್ತು ಈ ವಿಟಿಕಲ್ಚರ್ ಹೇಳುವಾಗ ನಾನು ಆ್ಯಸಿಡ್ಸ್ಗಳ ಬಗ್ಗೆ, ಕೆಲವು ಆ್ಯಸಿಡ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದೆ. ಆಮೇಲೆ ಇಲ್ಲಿ ನೋಡಿ ಬೌದ್ಧ ಸಮ್ಮೇಳನಗಳ ಬಗ್ಗೆ ಹೇಳುವಾಗ ನಾನು ಬೌದ್ಧ ಸಮ್ಮೇಳನದ ಬಗ್ಗೆ ಏನು ಮಾಡಿದರೆ ಪ್ರಶ್ನೆಯನ್ನು ಕೇಳಿದರೆ, ಸೊ ಅದಕ್ಕೆ ನಾವು ಏನು ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು ನೋಡಿದರೆ. ಶರಾವತಿ ನದಿ, ಹೌದಾ, ಹೊನ್ನಾವರ ಆ ಕಡೆ ಭಾಗದಲ್ಲಿ ಏನು ಬರ್ತವೆ ಅವುಗಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದರೆ ಅದನ್ನು ಇಲ್ಲಿ ಹಾಕಿದ್ದೀನಿ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲ್ಮಟ್ಟಿ ಅಣೆಕಟ್ಟು ಇದರಲ್ಲಿ ನೋಡಿಬೋದು, ಕ್ಲಿಯರಾಗಿ ಕಾಣ್ತದೆ. ಅದಾದಮೇಲೆ ಹಲ್ಮಿಡಿ ಶಾಸನದ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ನೋಡಿ ನೀವು ನೋಡ್ಕೋಬೋದು, ಹಾಸನ ಬೇಲೂರಿನಲ್ಲಿ ಕಂಡುಬರುತ್ತೆ. ಅದಾದಮೇಲೆ ಆ್ಯಸಿಡ್ಸ್ ಬಗ್ಗೆ ಮತ್ತೆ ಕೇಳಿದರೆ, ಪ್ರೋಟೀನ್ ಬಗ್ಗೆ ಕೇಳಿದ್ದಾರೆ. ಸೊ ಪ್ರೋಟೀನ್ ಪ್ರಶ್ನೆಯನ್ನು ಕೇಳಿದರೆ ಅದು ಎದರಿಂದ ಆಗುತ್ತೆ ಅಂದರೆ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ನೋಡಿ ನಾನು ನೇರವಾಗಿ ಪ್ರಶ್ನೆಯನ್ನು. ಮತ್ತು ಶರಾವತಿ ನದಿ ಪಶ್ಚಿಮಕ್ಕೆ ಹರಿಯುವ ನದಿಗಳ ಬಗ್ಗೆ ಕೇಳುವಾಗ ಅಥವಾ ಪೂರ್ವಕ್ಕೆ ಹರಿಯುವ ನದಿಗಳ ಕೇಳುವಾಗ ನಾನು ಇಲ್ಲಿ ಡಿಸ್ಕಷನನ್ನು ಮಾಡಿದ್ದೀನಿ ಅದರ ಬಗ್ಗೆ. ವಿಟಮಿನ್ ಡಿ ಕೊರತೆಯಿಂದ ಮತ್ತೆ ಬಂತು ನೋಡಿ, ವಿಟಮಿನ್ ಡಿ ಸೂರ್ಯನ ಬಗ್ಗೆ ಮತ್ತೆ ರಿಪೀಟೆಡ್ ಆಯಿತು. ಸೊ ಮಣ್ಣುಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ಇಲ್ಲಿ ನೋಡಿ ನಾನು ಕರಾವಳಿ ಮಣ್ಣು, ಮೆಕ್ಕಲ್ ಮಣ್ಣು ಅಂತ ಹೇಳಿದ್ದೀನಿ. ಆದರೆ ಎಲ್ಲಿಯೂ ಲ್ಯಾಟ್ರೈಟ್ ಮಣ್ಣು ಕರಾವಳಿಗೆ ಸಂಬಂಧ ಬರುತ್ತೆ ಅಂತ ಹೇಳಿರಲಿಲ್ಲ, ಅದನ್ನು ನೋಡಿದರೆ ನೀವು ಆನ್ಸರ್ ಹಾಕ್ಬೋದಿತ್ತು. ಅದಾದಮೇಲೆ ನೆಕ್ಸ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಇಲ್ಲಿ ನೋಡಿ ಡಿಸ್ಕಷನ್ ಮಾಡಿದ್ದೀನಿ, ಡೀಟೇಲ್ಡಾಗಿಯೇ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಆಧಾರ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರೆ UDIAI ಬಗ್ಗೆ. ಸೊ ಆಧಾರ್ 12 ಅಂಕೆಗಳ ಸಂಖ್ಯೆಯನ್ನು ಹೊಂದಿರುತ್ತದೆ. UDIನ ಮೊದಲ ನೆಂದಲ್ ನಿಲೇಕನಿಯವರ ಅಧ್ಯಕ್ಷರಾಗಿದ್ದರು. ಬ್ಯಾಟ್ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರಲ್ಲ, ಫ್ರೀಕ್ವೆನ್ಸಿ ಏನು ಉತ್ಪಾದನೆ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಡಿಸ್ಕಷನನ್ನು ಮಾಡಿದ್ದೀನಿ ನಿಪಾ ವೈರಸ್ಗೆ ಬಂದಿರುವಾಗ. ಆಮೇಲೆ ಇಲ್ಲಿ ಕೆಡಾ ಚಳುವಳಿ, ಖಿಲಾಫತ್ ಚಳುವಳಿ, ಅಸಹಕಾರ ಚಳುವಳಿಗೆ ಸಂಬಂಧಪಟ್ಟಂತೆ ನಾನು ಏನು ಮಾಡಿದ್ದೀನಿ, ಡಿಸ್ಕಷನನ್ನು ಕೂಡ ಮಾಡಿದ್ದೀನಿ. ಮತ್ತು ಆಧಾರ್ ಇಲ್ಲಿ ಬಂತು ನೋಡಿ, ಆವಾಗ ಕೂಡ ಡಿಸ್ಕಷನ್ ಮಾಡಿದ್ದೀನಿ, ಅದೇ ರಿಪೀಟೆಡ್ ಹಾಕ್ಕೊಂಡಿದ್ದೀನಿ. ಸೊ ಇದು ಪ್ರಶ್ನೆಗಳನ್ನು. ತುಂಗಭದ್ರಾ ನದಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಾದಮೇಲೆ ಕ್ವಿಟ್ ಇಂಡಿಯಾ ಮೂಮೆಂಟು, ಹೌದಾ, ರಾಜಸ್ಥಾನದ ಸೋಲಾರ್ನ ಬಗ್ಗೆ ನಾನು ಡಿಸ್ಕಷನ್ ಮಾಡುವಾಗ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು 61ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ, ಆಮೇಲೆ ಮತ್ತು 61ನೇ ತಿದ್ದುಪಡಿ ಅಂದರೆ ಏನು ವಯಸ್ಸನ್ನು ಕಡಿಮೆ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆನ ಹಾಕ್ಕೊಂಡಿದ್ದೀನಿ. ತಿದ್ದುಪಡಿಗಳ ಬಗ್ಗೆ ನಾವು ನೋಡುವಾಗ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಆಮೇಲೆ ಕೊನೆಯದಾಗಿ ಸೊ ಸೈಕ್ಲೋನ್ಸ್ ಬಗ್ಗೆ ಕೂಡ ಹೌದಾ, ಆಮೇಲೆ CSO ಬಗ್ಗೆ ಹೇಳಿದ್ದೀನಿ, ಪ್ಲ್ಯಾನೆಡ್ ಎಕಾನಮಿ, ಹೌದಾ, ಆಮೇಲೆ ಪಾಟ್ಲಿಪುತ್ರದ ಬಗ್ಗೆ, ಲಕ್ಕುಂಡಿ ಆಗಲಿ, ಇನ್ನೊಂದು UPSC ಅದನ್ನೊಂದು ನಾನು ಸ್ಕ್ರೀನ್ಶಾಟ್ ಹಾಕ್ಲಿಕ್ಕೆ ಆಗಲಿಲ್ಲ. UPSCಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಮಿಲಿಂದ ಪನ್ನೂನ್ ಬಗ್ಗೆ ಪ್ರಶ್ನೆ ಕೇಳುವಾಗ ನಾನು ಡಿಸ್ಕಷನ್ ಮಾಡಿದ್ದೀನಿ. ಅದು ಫಸ್ಟ್ ಅಥವಾ ಸೆಕೆಂಡ್ ಡಿಸ್ಕಷನಲ್ಲೇ ಇರ್ಬೋದು, ಅಲ್ಲಿ ಕೂಡ ಏನು ಮಾಡಿದ್ದೀನಿ ಡಿಸ್ಕಷನ್ ಮಾಡುವಾಗ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು ಅದರಲ್ಲಿ, ಹೌದಾ. ಮಿಲಿಂದ ಪನ್ನೂನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ, ಹೌದಾ. ಆಮೇಲೆ 8th ಸ್ಕೆಡ್ಯೂಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ, ರಷ್ಯಾದ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ, ಹೌದಾ.
ಚಂದ್ರನ ಬಗ್ಗೆ, ಚಂದ್ರಯಾನದ ಬಗ್ಗೆ, 74ನೇ ತಿದ್ದುಪಡಿ ಆಗಲಿ ಅಥವಾ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ಹೌದಾ, ಎನರ್ಜಿಗೆ ಡಿಪ್ಲೇಷನ್ ಆಗಲಿ ಹೇಳಿದ್ದೀನಿ ನಾನು ಇದ್ರ ಬಗ್ಗೆ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಯಿತು, ಮ್ಯಾಂಗೋ ಶೋವರ್ಸು, ಕೇಡ ಸುವರ್ಣ ಕ್ರಾಂತಿ ಆಯಿತು, ಕೋವರಂಟು ಬಗ್ಗೆ ಆಯಿತು, ಹಲ್ಮಿಡಿ ಶಾಸನ, ಶರಾವತಿ ನದಿ, ಆಮೇಲೆ ನೆಕ್ಸ್ಟು ಯಾದಗಿರಿ, ಹೌದಾ, ಮಲ್ಲಿಕ್ ಮೈದಾನ, ಆ್ಯಸಿಡ್ ರೇನು, ಶ್ರೀ ರಾಮಾಯಣ ದರ್ಶನಂ, ಯಾಕಂತಂದರೆ ಅದನ್ನು ಅಲ್ಲಿ ಆಗಲೇ ಹೇಳಿದ್ದೀನಿ ನಿಮಗೆ. ಇವೆಲ್ಲ ಪ್ರಶ್ನೆಗಳಿಗೆ ಏನು ಮಾಡಿದ್ದೀನಿ, ಡಿಸ್ಕಷನನ್ನು ಮಾಡಿದ್ದೀನಿ. ಸೊ ಒಂದು ಬಾರಿ ನೀವೇನಾದರೂ ನೀಟಾಗಿ ತರಗತಿಗಳನ್ನ ವೀಕ್ಷಣೆ ಮಾಡಿದ್ದಾದರೆ ಏನು ಮಾಡ್ಬೋದು, ನಾವು ಅಧ್ಯಯನವನ್ನು ಮಾಡಿದ್ದಕ್ಕೂ ಸ್ವಾರ್ಥ ಆಗುತ್ತೆ, ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಕ್ಕೂ ಸ್ವಾರ್ಥ ಆಗುತ್ತೆ. ಪ್ರತಿಯೊಂದು ತರಗತಿಯಿಂದ ಅಟ್ಲೀಸ್ಟ್ 1-2 ಕ್ವಶನನ್ನು ರೈಸ್ ಆಗಿದ್ದಾವೆ. ಸೊ ಅದನ್ನು ನೋಡಿದರೆ ನಾನು ಕಡಿಮೆ ಕಂಟೆಂಟನ್ನು ಕೊಟ್ಟಿರ್ಬೋದು, ಕಡಿಮೆ ತರಗತಿಗಳನ್ನು ಮಾಡಿರ್ಬೋದು, ಬಟ್ ಆದರೆ ಮೋರ್ ದೆನ್ 70 ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ 3 ಎಕ್ಸಾಮ್ಸ್ ಅಂತ ನಾನು ಹೇಳ್ತೀನಿ. ಅದು ಖುಷಿ ಆಗುತ್ತೆ ನನಗೆ. ಸೊ ನಾನು ಈ ಮಂತ್ ಮ್ಯಾಗ್ಝಿನನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಿ ನೋಡಿ ನಿಮ್ಮ ರಿವ್ಯೂವನ್ನು ಕೊಡಬೇಕಂತ ಕೇಳ್ತೀನಿ. ಸೊ ಅದಾದಮೇಲೆ ಹಂಗಿಸುವವರಿಂದ ದೂರ ಇರು, ನಿಂದಿಸುವವರಿಂದ ನೀನೇ ಆಗಿರು, ಅಂದರೆ ನಿನ್ನಷ್ಟಕ್ಕೆ ನೀನಾಗಿರು ಅಂತ ಅರ್ಥ. ಯಾಕಂದರೆ ನಾವು ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಅನ್ನೋದೇ ನಮ್ಮ ಧ್ಯೇಯವಾಕ್ಯ. ಆ ಕಾರಣಕ್ಕಾಗಿ ಇದನ್ನು ನೀವು ನಮ್ಮನ್ನು ಬೆಳೆಸಿದರೆ ನಾವು ನಿಮ್ಮನ್ನು ಬೆಳೆಸ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್.